ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮರಕೆಸಿನ ಸೊಪ್ಪಿನ ಮುದ್ದೆ ಮಾಡೋದು ತೋರಿಸ್ತೀನಿ. ಮರಕೆಸ ಅಂದ್ರೆ ಹೆಂಗಿರ್ತು ಗೊತ್ತಿದ್ದ ನೋಡಿ, ಇಲ್ಲಿ ಮರದ ಮ್ಯಾಲೆ ಇರ್ತದೆ ಜಾಸ್ತಿಯ. ಅದು ಕೊಯ್ಯೋದು ಸ್ವಲ್ಪ ಸಾಹಸವೇ ಸಹಿ. ನಮ್ಮ ಮನೆಯವರು ಒಂದು ಆಳು ಸೇರಿ ಮರಕೆಸ ಕೊಯ್ಯಲು ಹೊಂಟಿದ್ದ ನೋಡಿ. ಹಿಂಗೆ ಮ್ಯಾಲಿರ್ತು. ಮಳೆಗಾಲ ಆಗಿದ್ದಕ್ಕೆ ಮರ ಹತ್ತಲಾಗ್ತಿಲ್ಲ. ಅದನ್ನು ಅರಗತ್ತಿ ಕೋಲ್ ತಗೊಂಡು ಹಿಂಗೆ ಅರಬರೆ ಹೊತ್ತಿಗೆತ್ತ ಕೊಯ್ಯೋದು. ಏಣಿ ತಗೊಂಡು ಹೊಕ್ಕೊಂಡು ಏಣಿ ಅರ್ಧಕ್ಕೆ ಹಾಕ್ಕೊಂಡು ಹಾಗೆ ಅದು ಸಿಕ್ತಿಲ್ಲ ಹೇಳಿ ಮತ್ತೆ ಅದ್ರ ಮೇಲೆ ಅರಗತ್ತಿ ಕೋಲ್ ಹಿಡ್ಕೊಂಡು ಅಂತೂ ಇಷ್ಟು ಕೊಯ್ದ. ಅದನ್ನೆಲ್ಲ ಚೊಕ್ಕ ತೊಳೆದು ಒಂದೆರಡು ದಿವಸ ಬಾಡಲ್ ಬಿಡವು. ಬಾಡಲ್ ಬಿಟ್ಟ ಮೇಲೆ ಮತ್ತೆ ಎಲ್ಲ ಒರೆಸ್ಕೊಂಡು ನೀರಿನ ಅಂಶ ಇಲ್ದೆಯ ಮೇಲೆ ಕೆಳಗೆ ಎಲ್ಲ ಚೊಕ್ಕ ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಗಳವು ನೋಡಿ. ಇಲ್ಲಿ ನಾ ಹೆಚ್ಚಿದ್ದಿ ಹಾಗೆಯ. ಇದು ಸ್ವಲ್ಪ ದಪ್ಪ ಇರ್ತು. ಈ ಮಾಮೂಲಿ ಕೆಸ್ನಂಗಲ್ಲ, ಕರಗ್ತಿಲ್ಲ. ಹಂಗಾಗಿ ಮುದ್ದೆ ಮಾಡಲು ಚಲೋ ಆಗ್ತು. ಸ್ವಲ್ಪ ಉಪ್ಪು ಹುಳಿ ಜಾಸ್ತಿ ಹಾಕ್ಯಾಳವು ನೋಡಿ. ಇದಿಷ್ಟಕ್ಕೆ ನಾ ಇಷ್ಟು ಉಪ್ಪು, ಹಾಗೆ ವಾಟೆ ಪುಡಿ ಹಾಕಿದ್ದಿ. ನಿಂಗೆ ಹೀಗೆ ವಾಟೆ ಪುಡಿ ಅಂದ್ರೆ ಈಗಾಗಲೇ ಗೊತ್ತಿದ್ದಲ್ಲಿ, ಮಲ್ನಾಡು ಅವಕ್ಕೆಲ್ಲ ಗೊತ್ತಿದ್ದು ವಾಟೆ ಪುಡಿ ಅಂದರೆ ಅಂಥದ್ದೋಳಿ. ಅದನ್ನ ಹಾಕ್ಕೊಂಡು ವಾಟೆ ಪುಡಿ ಇಲ್ಲ ಅಂದರೆ ಹುಣಸೆ ಹಣ್ಣಾರು ಹಾಕ್ಯಾಳಿ, ತೊಂದರೆ ಇಲ್ಲ. ಎಲ್ಲರೂ ಲಿಂಬು ಹಾಕ್ಯಾಳಿ. ಹಾಗೆ ಒಂದೆರಡು 3 ಲೋಟ ನೀರು ಬೇಕು ಬೇಯಲೆ. ಮುಚ್ಚಿಟ್ಟು ಬೇಯಲಿಟ್ಕೊಂಡು ನೋಡಿ ಇಲ್ಲಿ ಎಷ್ಟು ನೀರು ಬೇಕಾಗ್ತೋಳಿ. ದೊಡ್ಡ ಅಂದಾಜಿಗೆ ನೀರು ಹಾಕಿ ಮುಚ್ಚಿಟ್ಟು ಬೇಯಲಿಡಿ. ಹಾಗೆ ಮತ್ತೊಂದು ಬದಿಗೆ ಅದಕ್ಕೆ ಬೇಕಪ್ಪ ಸಾಂಬಾರ ಹೊರ್ಕಮ್ಮನ. ಒಲೆ ಮೇಲೆ ಒಂದು ಬಂಡಿ ಇಟ್ಕೊಂಡು ಅದಕ್ಕೊಂದು ಚಮಚ ಮೆಂತೆ ಹಾಕ್ಯಾಳಿ. ಮೆಂತೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಮರಕೆಸ ಉಷ್ಣ ಆಗಿದ್ದಕ್ಕೆ ಮೆಂತೆ ಹಾಕ್ರೆ ತಂಪಲಿ, ಹಾಗಾಗಿ ಮೆಂತೆ ಹಾಕ್ಯಾಳವು. ಸ್ವಲ್ಪ ಕೆಂಪಪ್ಪಂಗೆ ಘಮ ಬರಂಗೆ ಹುರ್ಕೊಳ್ಳಿ. ಅದಕ್ಕೆ 1 ಬೌಲು ಕಡಲೆಬೇಳೆ ಹಾಕ್ಯಾಳವು. ನಂಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ 1 ಬೌಲ್ ಹಾಕ್ಯಂಡು, ನಿಂಗೆ ಪ್ರಮಾಣ ನೋಡಿ ಹಾಕ್ಯಾಳಿ. ಅದರ ಅರ್ಧ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗುವಷ್ಟು ಹುರ್ಕೊಳ್ಳಿ. ಹಾಗೆಯ ಒಂದು 4 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ, 1 ಚಮಚ ಎಲ್ಲರ ಅರ್ಧ ಚಮಚ ಸಾಕು ಸಾಸಿವೆ ಕಾಳು ಹಾಕ್ಯಾಳಿ. ಎಲ್ಲದನ್ನೂ ಸ್ವಲ್ಪ ಘಮ ಬರುವಷ್ಟು ಹುರಿಯವು. ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಚಲೋ ಮಾಡಿ ಹುರಿದು ಬೇರೆ ಬಾಟ್ಲಿಗೆ ಬರ್ಮಾಡ್ಕೊಳ್ಳಿ. ಸ್ವಲ್ಪ ತಣಿಲಿ ಅದು. ಅದೇ ಬಂಡಿಗೆ ಒಂದು 25-30 ಒಣಮೆಣಸು, ನಿಂಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾ ಇಲ್ಲೊಂದು 25-30 ತಗಂಜಿ. ಸಂತಿಗೆ ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ನಂಗೆ ಇನ್ನೂ ಖಾರ ಬೇಕು. ಹಂಗಾಗಿ ಒಣ ಸೂಜಿ ಮೆಣಸು ಅಷ್ಟು ಹಾಕ್ಯಂಜಿ. ಅದೆಷ್ಟು ಹಾಕ್ಕೊಂಡು ಹುರಿದು ತಣಿಯಲ್ಲಿ ಇಟ್ಕೊಳ್ಳವು. ಇದಿಷ್ಟು ತಣಿಯರತ್ತಿಗೆ ನೋಡಿ ಇಲ್ಲಿ ಬೆಂಜು ಬಣ್ಣ ಎಲ್ಲ ಚೇಂಜ್ ಆಜಲ್ಲಿ. ಈಗಿದ್ನು ತಣಿಯಲ್ಲಿ ಬಿಟ್ಕೊಳ್ಳವು. ಮರಕೆಸ ಎಂತಕ್ಕೆ ತಿನ್ನೋ ವರ್ಷಕ್ಕೆ ಒಂದ್ಸಲಾರು ಅಂದರೆ ಹೊಟ್ಟೆಯಲ್ಲಿದ್ದಿದ್ದು ಕಲ್ಮಶ ಎಲ್ಲ ಹೊರಗೆ ಹಾಕ್ತು ಹೇಳಿ ಹಿರಿಯರು ಹೇಳಿದ್ದ. ಎಲ್ಲ ತೊಣುತ್ತು ಮೊದಲು ಮೆಣಸು ಹಾಕಿ ನಂಪ ಮಾಡ್ಕೊಳ್ಳವು. ಮೆಣಸ್ನಿಟ್ಟ ನಿಂಗೆ ಮೆಣಸು ಹಿಟ್ಟೆ ಹಾಕ್ರು ಏನು ತೊಂದರೆ ಇಲ್ಲ. ನಾ ಇಲ್ಲಿ ಸೂಜಿ ಮೆಣಸು ಹಾಕವು ಹೇಳಿ ಕೆಂಪು ಮೆಣಸು ಸಂತಿಗೆ ಹಾಕ್ಯಂಜಿ. ಹಾಗೆ ಹುರಿದಿದ್ದು ಹಾಕಿ ಇದು ತೀರಾ ನಯಸ್ಸಾಗ್ಲಾಗ ಹನಿ ತರಿ ಇರವು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೆ ಹದ ತರಿ ಇರವು. ಹಂಗೇಳಿ ತೀರಾ ಒಳಗಡೆನೂ ಅಲ್ಲ ನೋಡಿ. ಇಷ್ಟಿದ್ರೆ ಸಾಕಾಗ್ತು. ಇಲ್ಲಿ ನೀರು ಜಾಸ್ತಿ ಅನ್ನಿಸ್ರೆ ಆ ನೀರನ್ನಿಗವ ಒಂದು ಲೋಟದಲ್ಲಿ ತೆಗೆದಿಟ್ಕೊಳ್ಳಿ.
ಕಡಿಬೇಕಾದ್ರೆ ಅದನ್ನೇ ಹಾಕ್ಯಂಬ್ಲಾಗ್ತು. ಸರಿ ದೊಡ್ಡದು 1-2 ಉಳ್ಳಾಗಡ್ಡೆಯ ಕೊಚ್ಚಿಟ್ಗಳು, ನೀರುಳ್ಳಿಯ ಅದಕ್ಕೆ ಹಾಕ್ಕೊಂಡು, ಈ ಈರುಳ್ಳಿ ಹಾಕೋ ಉದ್ದೇಶವೂ ಅಷ್ಟೆ, ಹಾಕಲೇಬೇಕು ಹೇಳೇನಿಲ್ಲೇ. ಈರುಳ್ಳಿ ತಿನ್ನಗದ್ದವು ಈರುಳ್ಳಿ ಹಾಕ್ದೇನು ಮಾಡ್ಲಕ್ಕು. ಸ್ವಲ್ಪ ಹೀಟಲ್ಲಿ ಈರುಳ್ಳಿ ತಂಪು, ಹಾಗಾಗಿ ಈರುಳ್ಳಿನೂ ಹಾಕಿದ್ದೆ ನಾನು. ಈಗ ಹಾಕ್ದೇನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಿಕ್ಸರಲ್ಲಿ ನಂಪ ಮಾಡಿದ್ನು ಹಾಕಿ ಸಾಂಬಾರವ ಎಲ್ಲ ಒಂದ್ಸಲ ಕೈ ಆಡ್ಕೊಂಡು ನೋಡಿ ಇಲ್ಲಿ ಸರಿಯ ಬೆಸಿವಷ್ಟು ಚಲೋ ಮಾಡಿ ಕಲಸ್ಕೊಳ್ಳವು. ಸ್ವಲ್ಪ ಒಣ ಅನ್ನಿಸ್ತು ಆದರೆ ಅದೇ ಹಿಂಡ್ಕೊಂಡಿದ್ದು ಬೇಯಿಸ್ಕೊಂಡಿದ್ದು ನೀರು ಇರ್ತಲ್ಲಿ ತಗೊಂಡಿದ್ದು, ಅದರಲ್ಲಿ ಉಪ್ಪು ಹುಳಿ ಎರಡೂ ಇರೋದಕ್ಕೆ ಅದನ್ನೇ ಹಾಕಿ ಸರಿಯ ಮೆಲ್ಕಳವು. ಉಂಡೆ ಕಟ್ಟಲಾಗುವಂಗೆ ಮಾಡವು. ಅಂದರೆ ಅಂಬಡಿಗೆಲ್ಲ ಮಾಡ್ತೀವಿಲ್ಲ ನಾವು ಉಂಡೆ ಕಟ್ಟಿ, ಹಾಗೆಯ ನಾ ಅಲ್ಲಿ ಕಾವಲಿ ಬಿಸಿ ಇಟ್ಟಿದ್ದಿ ನೋಡಿ. ಹಿಂಗೆ ಮಾಡಿದ್ರೆ ಅದು ಒಡೆಯಲಾಗ. ಇಷ್ಟಾದ ಬಂದರೆ ಸಾಕು. ಎಷ್ಟು ಚಲೋ ಆಗ್ತು ಅಂದರೆ, ಯಾರು ಇದನ್ನು ತಿಂದವಿದ್ರೆ ನಂಗೆ ಮುದ್ದಾಮ್ ಕಮೆಂಟ್ ಮಾಡಿ ತಿಳಿಸಿಕ್ಕ, ನಿಂಗನು ಮಾಡಿದ್ರೆ, ಅಥವಾ ಇನ್ನೂ ಡಿಫ್ರೆಂಟಾಗಿ ಯಾರು ಮಾಡ್ರು ಅದನ್ನು ತಿಳಿಸಿ ನೋಡ್ಜವು. ಇದಕ್ಕೆ ಒಂದು ಅರ್ಧ ಲೋಟದಕ್ಕಿಂತನೂ ಕಡಿಮೆ ನೋಡಿ ಅಕ್ಕಿ ಹಿಟ್ಟು ಹಾಕಿದ್ದೆ. ಇದು ಹಾಕಿ ಮಾಡ್ರು ರಾಶಿ ಚಲೋ ಆಗ್ತು. ಅಕ್ಕಿ ಹಿಟ್ಟು ಮುಸರೆ ಹಾಕಲಾಗ ಅಂದ್ಕೊಂಡವು ಹಾಗೂ ಹಾಕ್ಯಳಿ, ಇಲ್ಲೇ ನಡೀತೋಳಾದರೆ ಹಿಂಗೂ ಮಾಡಿ, ಎರಡೂ ಚಲೋನೇ ಆಗುತ್ತು. ಎಲ್ಲ ಮುದ್ದೆ ಕಟ್ಟಿಟ್ಕೊಂಡು ಇನ್ನು ಬಂಡಿ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಓದ್ತಾ ಬೇಯಿಸು. ನೋಡಿ ಇಲ್ಲಿ ಬಂಡಿನಿಗವ ಕಾಯಲ್ಲಿ ಇಟ್ಕೊಂಡಿದ್ದಿ, ಅದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ರಾಶಿನೂ ಚಲೋ ಆಗ್ತು. ನೋಡಿ ಹೀಗೆ ಮಾಡಿ ಹಿಂದೆ ಮುಂದೆ ಎಣ್ಣೆ ಹಾಕ್ಯತ್ತ ಬೇಯಿಸವು. ಎಷ್ಟು ರುಚಿ ಆಗ್ತು ಅಂದರೆ, ಹಿಂಗಿದ್ದು ಇನ್ನೂ ನಾನು ರಾಶಿ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಿ, ದಯವಿಟ್ಟು ನೋಡ್ಜವು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಹಾಗೆ ಬೇರೆಯವ್ರಿಗೆ ಶೇರು ಮಾಡಿ. ನಿಂಗೆ ಜಾಸ್ತಿ ನೋಡಿ ಸಪೋರ್ಟ್ ಮಾಡ್ದಂಗೆ ನನಗೂ ಇನ್ನೂ ಹೆಚ್ಚಿಗೆ ವಿಡಿಯೋ ಹಾಕಲೆ ಖುಷಿ ಆಗ್ತು. ನೋಡಿ ಪರಿಮಳ ಈಗಲೇ ಎಷ್ಟು ಇಡೀ ಮನೆ ತುಂಬ ಬಂದಂಗೆ ಬರ್ತಾಯಿದ್ದು. ಒಂದ್ಸಲ ಮಾಡಿ, ಮರಕೆಸ ಇಲ್ಲದೆ ಇದ್ದರೂ ಹಾಲು ಕೆಸ ಹಾಕಿ ಮಾಡ್ರೂ ಬತ್ತು. ಸ್ವಲ್ಪ ದಪ್ಪ ಅನ್ನಿಸ್ತಲ್ಲಿ ಹಾಲು ಕೆಸ ಅಳ್ತ ದೊಡ್ಡ ಎಲೆದು, ಹಂಗೇಳಿ ತುರ್ಸ ಜಾತಿದು ಹಾಕ್ಯಳಡಿ ಕಾಡು ಕೆಸವ ಹಾಕಿ ಮಾಡಿ. ಎಷ್ಟು ರುಚಿ ಆಗ್ತು ಇದು ಅಂದರೆ ನೋಡಿ. ಅನ್ನಕ್ಕೆ ಒಂದು ಹಾಕ್ಕೊಂಡು ಮ್ಯಾಲಿಂದ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನವು. ಸಿಕ್ಕಾಪಟ್ಟೆ ರುಚಿ ಇದ್ದು, ಮತ್ತು ಬಾಯಲ್ಲೆಲ್ಲ ನಿಂಗಕ್ಕಿಗೂ ನೀರು ಬಂತನಲ್ದ. ಟೀ ಕಾಫಿ ಸಂತಿಗೂ ಇದನ್ನ ಬರೀತನೂ ತಿನ್ಲಕ್ಕು. ವಿಡಿಯೋ ಲೆಂತಿ ಆಗಿದ್ದಕ್ಕೆ ಕ್ಷಮಿಸಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ನಿಂಗಳ ಸಪೋರ್ಟ್ ಹೀಗೆ ಇರಲಿ.